ನಾನು ಕೊಲೆ ಮಾಡೋರು ಬಂದು ಕೂತಿಲ್ಲ, ಇಲ್ಲ ವಿಧ್ವಂಸ ಕೃತ್ಯ ಮಾಡಿ ಬಂದಲ್ಲಿ ಕೂತಿಲ್ಲ. ನಾನು ರೈತ. ನೀವು ಹೇಳಿ ಸ್ಟೋರಿ ಎಲ್ಲನೂ ಕೂಡ ಅವತ್ತು ಕೇಳಿದೀವಿ. ನೀವು ಇದೇ ಸ್ಟೋರಿನ ಹೇಳಿದೀರ. ನಿಮ್ಮ ಜೊತೆ ನಾನು ಖುದ್ದಾಗಿ ದೂರವಾಣಿಲೂ ಕೂಡ ಮಾತಾಡಿದ್ದೀನಿ. ನಮ್ಗೆ ಈ ಸ್ಟೋರಿ ಬೇಡ. ಇಂಜಿನಿಯರ್ ಬರ್ತಾವನೆ ಅವತ್ತು ಕೂಡ ಇದು ಮಾತಾಡಿದಾಗ ಸುಮ್ಗಿದ್ದೆ ನಾನು. ನಮ್ಗೆ ಇಂಜಿನಿಯರ್ ನಮ್ಮ ಮುಂದೆ ಇರೋದು ಸಿಂಪಲ್ ಇಷ್ಟೇ. ಒಂದು, ನೀವು ಆನೆ ಬರ್ದಂಗೆ ಟ್ರಂಚ್ ಹೊಡಿತೀರೋ, ಕಟ್ ಹಾಕೋತೀರೋ, ಏನ್ ಮಾಡ್ಕೋತೀರೋ ನಮಗ್ ಬೇಡ. ಆನೆ ನಮ್ಮ ಭೂಮಿಗೆ ಬರಬಾರ್ದು. ಇಲ್ವಾ? ನಿಮ್ಗೆ ಅರ್ಹತೆ ಇದ್ರೆ ಮಾಡಿ. ಆ ಅರ್ಹತೆ ನಿಮ್ ಕೈಲಿ ಇಲ್ಲ ಅಂದ್ರೆ ದಯಮಾಡಿ ನೀವು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಬಿಡಿ. ನೋಡಿ, ನೀವು ಇಲಾಖೆ ನಮ್ಗೆ ಏನ್ ಕೊಟ್ಟಿದ್ದೀರೋ, ನಮ್ಮಿಂದ ಆ ರೈತರಿಗೆ ಆಗ್ತಾ ಇರುವಂತ ಅನ್ಯಾಯನ ಸರಿಪಡಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ನಾವು ನಿಮ್ಗೆ ಇದನ್ನ ಬರ್ಕೊಟ್ಟಿದ್ದೀವಿ. ಹಾಗಾಗಿ ನೀವೇನ್ ಕ್ರಮ ತಗೊಳ್ಳಿ ಅಂತ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದೀವಿ. ದಯಮಾಡಿ ಆನೆ ಏನ್ ಬಳಸ್ತದೋ ಅದನ್ನೇ ಹಾಕರೆ ನಮ್ಮ ಫಸಲನ್ನ. ಆನೆ ಏನಾಗ್ತದೆ ಅದಕ್ಕೆ ತಾನೇ ಈಗ ಸಬ್ಸಿಡಿ ಎಲ್ಲ ಕೊಡೋದು. ಯಾಕೆ ಕೇಳಿ? ಜನಗಳು ಬೇಕಾದಂತ ವಸ್ತು ಬೆಳೀಲಿ ಅಂತ. ಆನೆ ಬೆಳೆಸುವಂತದ್ದೇ ಬೆಳೆಸೋಣ. ಆನೆ ಇಡೀ ತನಕ ನಮ್ಮ ರೈತರಿಗೆ ವರ್ಷಕ್ಕಿಷ್ಟು ಅಂತ ಪರಿಹಾರ ಕೊಟ್ಬಿಡ್ಲಿ. ಇದಕ್ಕೇನಾದ್ರೂ ತಮ್ದು ವಿಚಾರ ಇದ್ರೆ ಚರ್ಚೆ ಮಾಡೋಣ. ಇಲ್ಲ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಬಂದಿದೆ, ಅವರಿಂದ ನಮ್ಮಿಂದ ತೊಂದರೆ ಆಗ್ತೈತೆ ಅಂತ ಅವ್ರಿಗೆ ಇಂಟೆಲಿಜೆನ್ಸ್ ಹೋಗ್ತೈತೆ. ಅವ್ರು ನಮ್ಮ ಜೈಲಿಗೆ ಕರ್ಕೊಂಡು ಹೋದ್ರು ಕೂಡ ನಾವು ಹೋಗ್ಲಿಕ್ಕೆ ರೆಡಿಯಾಗಿ ಬಂದಿರತಕ್ಕಂಥ ಜನ. ದಯವಿಟ್ಟು ನಾವು ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತಾ ಇಲ್ಲ. ಈ ರೈತನ ಹೊಟ್ಟೆ ಮೇಲೆ ಹೊಡಿತಾ ಇದಾರಲ್ಲ, ಈ ರೈತನ ನೋವಾಗ್ತಾ ಇದೆ ಅಲ್ಲ, ಅಲ್ಲಿ ಎಲ್ಲೋ ಮಾಡಬಾರ್ದು ಕೆಲ್ಸಕ್ಕೆ ಹೋಗ್ಬಿಟ್ಟು ಇಡೀ ಕ್ಯಾಬಿನೆಟ್ ಕುತ್ಕೊಂಡಿರ್ತದೆ. ನಾನು ಒಂದ್ ಸರ್ಕಾರದ ಮೇಲೆ ದೂರ ಅಲ್ಲ, ಎಲ್ಲಾ ಸರ್ಕಾರದ್ದು ಇದೇ ಪರಿಸ್ಥಿತಿ ಕುತ್ಕೊಂಡಿದ್ದಾರೆ. ಇವತ್ತು ರೈತ ಇಷ್ಟೆಲ್ಲ ಬೆಳೆ ಮುರಿದೋಗಿದೆ, 5 ವರ್ಷ ಬೆಳೆದಿರೋದು ಬಂದು ಕುತ್ಕೊಂಡಿದಾರ. ಅಲ್ಲೊಬ್ಬ ರೈತ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅರಣ್ಯ ಸಚಿವರೇನಾದ್ರು ಹೋಗಿ ನೋಡಿದಾರ? ಅವ್ರಿಗೆ ರೈತರ ಭಾವನೆ ಬೇಕಾಗಿಲ್ಲ. ಈ ಸರ್ಕಾರಗಳಿಗೆ ರೈತರನ್ನ ಏನ್ ಮಾಡ್ಕೊಂಡಿದ್ದಾರೆ, ಗುಲಾಮರು ಮಾಡ್ಕೊಂಡಿದ್ದಾರೆ. ಅವ್ರು ಯಾವಾಗ ಬೇಕಾದ್ರೆ ಅವರ ಪರಿಹಾರನೂ ನಮ್ಗೆ ಬೇಕಾಗಿಲ್ಲ. ನಾವು ಅವ್ರಿಗೆ ಅನ್ನ ಹಾಕೋದು, ಅವ್ರ ಪರಿಹಾರ ನಮ್ಗೆ ಇರ್ಬೇಕು. ನಮ್ದು ಎರಡೇ ಇರೋದು ವಿಚಾರ. ಆನೆ ಬರ್ದಂಗೆ ತಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಬೆಳೆಗೆ ಘೋಷಣೆ ಮಾಡಿ. ಅಷ್ಟ್ಬಿಟ್ಟು ಏನಿಲ್ಲ. ನಾವೆಲ್ಲಾ ರೀತಿನೂ ನೀವು ಅರೆಸ್ಟ್ ಮಾಡಿದ್ರು ಶಾಂತಿಯುತವಾಗಿ ನಾವು ಜೈಲಿಗೆ ಬರೋಕ್ಕೂ ರೆಡಿ ಇದ್ದೀವಿ. ಇಲ್ಲ ಅಂದ್ರೆ ನಮ್ಮ ರೈತರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಸರ್ಕಾರದ ಗಮನ ಸೆಳೀರಿ. ಅಲ್ಲಿ ಗಂಟ ನಾವು ಅಹೋರಾತ್ರಿ ಆಗ್ಲಿ ನಾವಿಲ್ಲಿ ಇರ್ತೀವಿ ಸ್ವಾಮಿ. ಯಾಕಿಲ್ಲ ಅಂದ್ರೆ ಆತುರದಲ್ಲಿ ಮಾಡ್ಕೊಬರ್ಬೇಕು. ಕೇಳಿ ಒಂದ್ ನಿಮಿಷ ಕೇಳಿ ಸರ್. ಮಲ್ಲೇಶ್ ಸರ್, ನಿಮ್ಮ ಮಾತೆಲ್ಲ ನಾವು ಕೇಳಿಸ್ಕೊಂಡಿದೀವಿ. ನಮ್ಮ ಮಾತು ಕೇಳಿಸ್ಕೊಳ್ಳಿ. ನಾವು ಸ್ಟಡಿ ಮಾಡ್ಬಿಟ್ಟೆ ಮಾತಾಡೋದು. ನೀವು ಇಲ್ಲಿ ಏನ್ ಕೊಟ್ಟಿದ್ದೀರಾ ಅಂತ ನೋಡ್ದೆ. ನೀವು ನೆನ್ನೆ ನೆನ್ನೆ ಬಂತ ಯಾವತ್ತಿಂದ ಬಂತು ಸರ್? 2012ರಿಂದ ಹಿಡಿದು 14 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ನಾವು ರೈತರು ಹೋರಾಟ ಮಾಡ್ಲಿಲ್ಲ ಅಂದ್ರೆ ಇದೇನ್ ಗೊತ್ತಾ ಸರ್? ಒಂದ್ ಹೇಳ್ತೀನಿ ತಿಳ್ಕೊಳ್ಳಿ. ಇದು ನಮ್ಮನ್ನ ಮರಣ ಶಾಸನ ಬರೆಯುವಂತ ಇದು ಸುಮ್ಮನೆ ಬರೀ ಇವ್ರ ಬಿಲ್ ಯಾವತ್ತಾರ ಸೈನ್ ಇದೆಯಾ? ಏನಾರ ಇದೆಯಾ? ಬರೋದು ಈ ಟೈಮ್ಗೆ ಇದ್ ಮಾಡ್ಕೊಳ್ಳೋದು. ಆನೆಗಳು ಇದೇ ರೀತಿ ದಾಳಿ ಮಾಡ್ಬೇಕು, ಜೀವಂತವಾಗಿರ್ಬೇಕು ಅನ್ನೋದೇ ನಿಮ್ಮ ಇಲಾಖೆ ಏಕೈಕ ಗುರಿ. ಇದು ವಿಜಯ ಕರ್ನಾಟಕದಲ್ಲಿ ಒಂದು ನಮ್ಮ ಟೈಮಲ್ಲಿ ಹೊಡೆದು ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ಇಟ್ಕೊಂಡ್ರೆ ದೇವ್ರು ಒಳ್ಳೇದ್ ಮಾಡಲ್ಲ. ಅಲ್ಲೇ ಸತ್ಯ ಇದೆಯಾ? ಸತ್ಯ ಇದೆಯಲ್ಲ, ಬರೀ ಸುಳ್ಳು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.